ಯೋಗೇಶ್ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಭೂ ನ್ಯಾಯ ಮಂಡಳಿಯಲ್ಲಿ ಬಾಕಿ ಇರುವ ಪ್ರಕರಣ ಇತ್ಯರ್ಥಗೊಳಿಸಲು ಮನವಿ. ರೈತರನ್ನು ನ್ಯಾಯಾಲಯಕ್ಕೆ ಅಲೆದಾಡಿಸುವುದನ್ನು ತಪ್ಪಿಸಿ ಎಂದ ರಮೇಶ್ ಕೆಳದಿ. ಸಾಹಿತ್ಯ ಪರಿಷತ್ತಿನಿಂದ ರಸಪ್ರಶ್ನೆ ಸ್ಪರ್ಧೆ. ಸಂವಿಧಾನದ ಮಹತ್ವ ತಿಳಿಸಿದ ಡಾಕ್ಟರ್ ಜಿ ಸಣ್ಣ ಹನುಮಪ್ಪ. ನೀಚಡಿ ಟ್ರಸ್ಟ್ನಿಂದ ಸೇತುವೆ ಹೋರಾಟಗಾರ ಪ್ರಸನ್ನ ಕೆರೆಕೈ ಪ್ರದ್ಯೋತ್ ನಾಡಿಗ್ ವಿಜೇತ್ ಅವರಿಗೆ ಸನ್ಮಾನ. ಸಮಾಜದ ಋಣ ತೀರಿಸಲು ಶ್ಯಾಮ್ ಕರೆ. ಸೇತುವೆ ಹೋರಾಟಕ್ಕೆ ಸಹಕರಿಸಿದವರನ್ನು ಸ್ಮರಿಸಿದ ಪ್ರಸನ್ನ ಕೆರೆಕೈ. ತುಮರಿಯಲ್ಲಿ ಆಕ್ಸ್ಫೋರ್ಸ್ನಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ. 64 ಜನರಿಗೆ ತಪಾಸಣೆ. ಈಗ ಸುದ್ದಿಯ ವಿವರ. ಭೂ ನ್ಯಾಯ ಮಂಡಳಿಯಲ್ಲಿ ಇತ್ಯರ್ಥವಾಗದೆ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಕಾಲಮಿತಿಯಲ್ಲಿ ಇತ್ಯರ್ಥಗೊಳಿಸುವಂತೆ ಒತ್ತಾಯಿಸಿ ಸೋಮವಾರ ಜಿಲ್ಲಾ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ, ರೈತ ಮುಖಂಡ ಅಶೋಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭದ್ರೇಶ್ ಬಾಳಗೋಡು, ಕುಮಾರಗೌಡ ತಟ್ಟೆಕೊಪ್ಪ, ಚಂದ್ರು ಶಿರವಂತೆ, ಶಿವು ಮೈಲಾರಿಕೊಪ್ಪ, ಅಶೋಕ್, ಚಂದ್ರಪ್ಪ ಆಲಳ್ಳಿ, ಸೋಮಶೇಖರ್, ಅಜ್ಜಪ್ಪ ಪಡವಗೋಡು, ಕೃಷ್ಣಮೂರ್ತಿ, ಟಾಕಪ್ಪ ಇನ್ನಿತರರು ಹಾಜರಿದ್ದರು. ಏನೋ ಅನಿವಾರ್ಯ ಕಾರಣಗಳಿಂದ ಬರದೇ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಸರ್ಕಾರ ಇದನ್ನು ತಕ್ಷಣ ಯಾವುದೇ ವಿಳಂಬ ಮಾಡದೆ ಅದನ್ನು ಶೀಘ್ರದಲ್ಲೇ ತಗೊಂಡು ಮುಂದಿನ DC ಅವರಿಗೆ ಅಥವಾ ಮುಂದಿನ ಮೇಲಾಧಿಕಾರಿಗಳಿಗೆ ಅದನ್ನು ವಿಷಯ ಮುಟ್ಟಿಸಬೇಕು, ತಕ್ಷಣ ಆ್ಯಕ್ಷನ್ ತಗೋಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮತ್ತು ಅದೊಂದೇ ಅಲ್ಲ, ಇವಾಗ ಬೆಳೆಗಳಿರ್ಬೋದು, ರೈತರುಗಳು ಹಣ್ಣುಗಳು ಇರ್ಬೋದು ಅಥವಾ ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಏನೇ ಬೆಳೆ ಬಂದ್ರೂ ಮಂಗಗಳು, ಕಾಡ್ಕೋಣ, ಹಂದಿಗಳು ಇವೆಲ್ಲದೂ ಬಂದು ಹಾಳು ಮಾಡ್ತಾ ಇದೆ. ರೈತರಿಗೆ ಬೆಳೆದಿರೋ ಬೆಳೆಗೆ ಏನೂ ಸಿಗ್ತಾ ಇಲ್ಲ. ಮತ್ತು ಅದನ್ನು ಸಹ ಒಂದು ಗಮನದಲ್ಲಿ ಇಟ್ಕೋಬೇಕು. ಅದಕ್ಕೆ ಒಂದು ಪರಿಹಾರ ಅಥವಾ ಏನೋ ಒಂದು, ಈಗ ಆಗಿರೋ ಲಾಸ್ಗೆ ಏನಾದ್ರು ಒಂದು ದಾರಿಯನ್ನು ಮಾಡಿಕೊಡಬೇಕು ಅಂತ ಅದು ಒಂದು ನಮ್ಮದು ಒಂದು ಬೇಡಿಕೆ ಇದೆ. ಅದನ್ನು ಶೀಘ್ರವಾಗಿ ಅದನ್ನು ಪರಿಹಾರ ಬಂಡವಾಳ ಸಾಹಿತ್ಯವನ್ನು ತಡೆಗಟ್ಟುವುದು ಹಾಗೂ ರೈತರ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು, ಬಡ ಕೃಷಿ ಕಾರ್ಮಿಕರನ್ನು ಏನು ಜೀತ ಮಾಡ್ತಿದ್ದ ರೈತರನ್ನು ಭೂಮಿಯ ಮಾಲೀಕತ್ವವನ್ನು ಕೊಟ್ಟು ಅವರನ್ನು ಸಮಾಜದ ಮುಖ್ಯ ಭೂಮಿಗೆ ಬರಬೇಕಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರು, ದೇವರಾಜ್ ಅರಸು ಅವರು ಒಂದು ಕಾಯ್ದೆಯನ್ನು ಜಾರಿ ತಂದು ಲಕ್ಷಾಂತರ ಜನರು ರೈತರು ಭೂಮಿ ಹಕ್ಕನ್ನು ಪಡ್ಕೊಂಡು ಈ ಸಂದರ್ಭದಲ್ಲಿ ಸುಮಾರು ರೈತರ ಅನುಭವದ ಭೂಮಿಯನ್ನು ಸ್ವಾಧೀನ ಅನುಭವದಂತೆ ಅಳತೆ ಮಾಡಿ ತಮ್ಮ ಅನುಭವದ ವಿಸ್ತೀರ್ಣಕ್ಕೆ ಪಾಣಿ ಮತ್ತು ಪರಿಷ್ಕೃತ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಇವತ್ತು ಆಮೆಗತಿಯಿಂದ ಸಾಗ್ತಾ ಇದೆ. ಇದೆಲ್ಲ ಮನಗೊಂಡು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಹಾಗೂ ಎಲ್ಲ ರೈತರನ್ನು ಒಳಗೊಂಡು ಇವತ್ತು ಮಾನ್ಯ ಕಂದಾಯ ಸಚಿವರಿಗೆ, ಈ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ತ್ವರಿತಗತಿಯಲ್ಲಿ ಇತ್ಯರ್ಥ ಮಾಡಬೇಕು ಮತ್ತು ಈ ಒಂದು ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೆ IAS ಕೇಡರ್ನ ಒಂದು ಆಫೀಸರನ್ನು ನೇಮಕ ಮಾಡಿ ರೈತರ ಎಲ್ಲ ಅರ್ಜಿಗಳನ್ನು ಒಂದು ತಾಂತ್ರಿಕ ಅವಧಿಯಲ್ಲಿ ಇತ್ಯರ್ಥಪಡಿಸಬೇಕಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ಇವತ್ತು ಮಾನ್ಯ ಉಪವಿಭಾಗ ಅಧಿಕಾರಿಗಳ ಮೂಲಕ ಕಂದಾಯ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಕೂಡ ಕಾರ್ಯಕ್ರಮಕ್ಕೆ ಏನು ಇವತ್ತೆಲ್ಲ ಹಾಜರಾಗಿದ್ದೀರಿ, ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸ್ತಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೂ ಮತ್ತು ಆರಕ್ಷಕ ಸಿಬ್ಬಂದಿಯವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದಿಸ್ತಾ ಇದ್ದೀನಿ. ಸ್ನೇಹಿತರೆ, 1974ರಲ್ಲಿ ಏನು ಭೂಮಿಯ ಮಾಲೀಕತ್ವವನ್ನು ಕೊಡಬೇಕು, ರೈತರನ್ನ ಭೂಮಿಯ ಮಾಲೀಕತ್ವ ಕೊಟ್ಟಾಗ ಸಮಾಜದಲ್ಲಿ ಅಮೋಘವಾದ ಬದಲಾವಣೆಗಳನ್ನು ತರಬೇಕಂತ ದೃಷ್ಟಿಯಿಂದ ಇವತ್ತು ರೈತರನ್ನ ಭೂಮಿಯ ಮಾಲೀಕತ್ವವನ್ನು ಕೊಟ್ಟರು. ಆದರೆ ಇವತ್ತು ನಮ್ಮ ತ್ಯಾಗರ್ತಿ ಭಾಗ ಇರ್ಬೋದು, ಶಿಕಾರಿಪುರ ಭಾಗ ಇರ್ಬೋದು, ಇನಾಮ್ ಪ್ರಕರಣಗಳು ಇವತ್ತು ಸಾವಿರಾರು ಪ್ರಕರಣಗಳು ಬಾಕಿ ಇದ್ದಾವೆ. ಈ ಇನಾಮ್ ಪ್ರಕರಣಗಳನ್ನು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ಕಳಿಸಬೇಕು. ಆ ಸ್ಥಳಕ್ಕೆ ಯಾರು ಆ ಭೂಮಿಯ ಮಾಲೀಕತ್ವವನ್ನು, ಹಾಲಿ ಸ್ವಾಧೀನ ಅನುಭವವನ್ನು ರೈತ ಹೊಂದಿರ್ತಾನೆ, ಆ ರೈತರನ್ನ ಆದಿ ಅನುಭೋಗದಾರ ಎಂದು ಪರಿಗಣಿಸಿ ಆ ರೈತನನ್ನ ಭೂಮಿಯ ಮಾಲೀಕತ್ವವನ್ನು ಕೊಡುವ ಒಂದು ಕಾರ್ಯಕ್ರಮ ಇವತ್ತು ಸರ್ಕಾರಗಳು ಮಾಡಬೇಕು. ಇವತ್ತು ಮಾನ್ಯ ಕಂದಾಯ ಸಚಿವರು ಈ ಒಂದು ಇಲಾಖೆಗೆ ಸುಧಾರಣೆಯನ್ನು ತರುವ ನಿಟ್ಟಿನಲ್ಲಿ ಇವತ್ತು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಭೂ ಸುಧಾರಣೆ ಪ್ರಕರಣಗಳನ್ನು ಸಹ ಇವತ್ತು ತುಂಬ ತ್ವರಿತಗತಿಯಲ್ಲಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂಥ ಕಾರ್ಯಕ್ರಮ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕಂದಾಯ ಸಚಿವರು ಹಮ್ಮಿಕೊಂಡಾಗ ಈ ಒಂದು ಪ್ರಕರಣಗಳು ಇತ್ಯರ್ಥಪಡಿಸಿ ರೈತರನ್ನು ಅಧಿಕಾರಿಗಳಿಂದ, ಶೋಷಣೆಯಿಂದ ಮುಕ್ತ ಮಾಡಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸುತ್ತೆ. ಹಾಗೂ
ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ರೈತರು ತಮ್ಮ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಇವತ್ತು ಮಾನ್ಯ ಉಪವಿಭಾಗ ಅಧಿಕಾರಿಗಳ ಮೂಲಕ ಚರ್ಚೆ ಮಾಡಬೇಕು. ಭಾರತ ಸಂವಿಧಾನ ಪವಿತ್ರ ಗ್ರಂಥ ಎಂದು ಪೂಜಿಸಿ ಎತ್ತಿಡುವ ಬದಲು ಅದು ಅತ್ಯಗತ್ಯವಾಗಿ ಬೇಕಾಗಿರುವಂತಹದ್ದು ಎನ್ನುವ ಅರಿವು ಮತ್ತು ಎಚ್ಚರ ಬಂದಿರುವುದು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಜಿ ಸಣ್ಣಹನುಮಪ್ಪ ತಿಳಿಸಿದರು. ಸಾಗರದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ತಾಲೂಕು ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಿ ತಟ್ಟನೆ ಉತ್ತರ ಪಡೆದು ಬಹುಮಾನ ವಿತರಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಾಗರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಶ್ರೀಪಾದ್ ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಜಾನಪದ ಪರಿಷತ್ ಅಧ್ಯಕ್ಷ ಸತ್ಯನಾರಾಯಣ್ ಶಿರವಂತೆ, ಗೌರವ ಕಾರ್ಯದರ್ಶಿಗಳಾದ ಜಿ ನಾಗೇಶ್, ನಾರಾಯಣಮೂರ್ತಿ ಕಾನ್ಗೋಡ್, ಸರಸ್ವತಿ ನಾಗರಾಜ್ ಉಪಸ್ಥಿತರಿದ್ದರು. ವಿಟಿ ಸ್ವಾಮಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಲೋಕೇಶ್ ಕುಮಾರ್ ವಂದಿಸಿದರು. ಗುರುದತ್ತ ಕಾರ್ಯಕ್ರಮ ನಿರೂಪಿಸಿದರು. ಸಂಗತಿ ಭಾರತದ ಸಂವಿಧಾನ ಅಂತ ಅನ್ನೋದು ಅದು ಬೇರೆ ಬೇರೆ ಕಾರಣಗಳಿಂದ ಅಂತ ಒಂದು ಸಂವಿಧಾನದ ಬಗೆಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಇರಬೇಕು. ಅದು ತೀರಾ ಅಗತ್ಯವಾಗಿ ಬೇಕಾಗಿರುವಂಥದ್ದು ಅನ್ನುವ ಅರಿವು ಮತ್ತು ಎಚ್ಚರ ಇತ್ತೀಚಿನ ದಿನಗಳಲ್ಲಿ ನಮಗೆ ಬಂದಿರೋದು ಒಂದು ಸಕಾರಾತ್ಮಕವಾದ ಬೆಳವಣಿಗೆ ಅಂತ ನಾನಾದರೂ ಭಾವಿಸಿದ್ದೇನೆ. ಸ್ನೇಹಿತರೆ, ಭಾರತದ ಸಂವಿಧಾನ ಅಂತ ಅಂದರೆ ಅದೊಂದು ಪವಿತ್ರವಾದ ಗ್ರಂಥ ಅಂತೇಳಿ ತಪ್ಪಾಗಿ ಬಹಳ ಜನ ಅದನ್ನು ಭಾವಿಸ್ತಾರೆ. ಆದರೆ ಭಾರತದ ಸಂವಿಧಾನ ಪವಿತ್ರವಾದ ಒಂದು ಧರ್ಮ ಗ್ರಂಥದಂತ ಅಲ್ಲ. ಅದು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ, ಶೈಕ್ಷಣಿಕ ವಿದ್ಯಮಾನಗಳ ಒಂದು ಕಾರ್ಯಕ್ರಮ. ಅದನ್ನು ನಮ್ಮ ವಿದ್ಯಾರ್ಥಿಗಳು ಮೊದಲು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಭಾರತದ ಪ್ರಜೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇನ್ನೊಂದು ಮುಖ್ಯವಾದ ಸಂಗತಿ ಗೊತ್ತಿರಬೇಕಾದದ್ದೇನು ಅಂತಂದ್ರೆ, ಯಾರಿಗೆ ಭಾರತ ಗೊತ್ತಿರ್ತದೋ ಅವರಿಗೆ ಸಂವಿಧಾನ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಭಾರತ ಅಂತಂದ್ರೆ ಏನು ಮತ್ತು ಭಾರತದ ಒಳಗಿನ ವಿದ್ಯಮಾನಗಳೇನು ಮತ್ತು ಹೊರಗಿನ ವಿದ್ಯಮಾನಗಳೇನು ಅನ್ನೋದನ್ನ ನಮ್ಮ ಯುವ ಜನತೆ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ಭಾರತ ಅಂತಂದ್ರೆ ಬಹಳ ಜನ ಕೇವಲ ಒಂದು ಭೌಗೋಳಿಕವಾಗಿರುವಂತಹ ಪ್ರದೇಶ ಅಂತ ಭಾವಿಸಿರ್ತಾರೆ. ಆದರೆ ವಾಸ್ತವವಾಗಿ ಭಾರತ ಅಂತಂದ್ರೆ ಕೇವಲ ಭೌಗೋಳಿಕವಾದ ಪ್ರದೇಶವಲ್ಲ. ಭಾರತ ಅಂತಂದ್ರೆ ಭಾರತದಲ್ಲಿ ಬದುಕುತ್ತಿರುವ ಜನ ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಂತ ಜನರ ಬಗೆಗೆ ಅಥವಾ ಪ್ರಜೆಗಳ ಬಗೆಗೆ ನಮ್ಮ ಭಾರತದ ಸಂವಿಧಾನದ ನಿರ್ಮಾತೃ ಡಾಕ್ಟರ್ BR ಅಂಬೇಡ್ಕರ್ ಸುದೀರ್ಘವಾದ ಅಧ್ಯಯನ ಮಾಡಿ ಜಗತ್ತಿನ ಬೇರೆ ಬೇರೆ ಸಂವಿಧಾನಗಳನ್ನೆಲ್ಲ ಅಧ್ಯಯನ ಮಾಡಿ ಭಾರತಕ್ಕೆ ಎಂಥ ಸಂವಿಧಾನ ಬೇಕು ಅಂತ ನಿರಂತರವಾಗಿ ಅವರು ಅಧ್ಯಯನ ಮಾಡಿ ಭಾರತದ ಸಂವಿಧಾನವನ್ನ ಅವರು ಕರಡು ಸಮಿತಿಯ ಅಧ್ಯಕ್ಷರು ಏನಾಗಿದ್ರು, ಕರಡು ಸಮಿತಿಯ ಅಧ್ಯಕ್ಷರಾಗಿ ದೀರ್ಘಕಾಲ ಹಗಲು ರಾತ್ರಿ ಅವರು ದಿನದ 18 ಗಂಟೆಗಳ ಕಾಲ ಅವರು ಓದಿ ಅಧ್ಯಯನ ಮಾಡಿ ಭಾರತಕ್ಕೆ ಒಂದು ಅದ್ಭುತವಾದ ಸಂವಿಧಾನವನ್ನು ಅವರು ನೀಡಿದ್ದಾರೆ. ಯುವ ಜನತೆಗೆ, ಯುವಕರಿಗೆ ಅದರ ಅರಿವು ಅಗತ್ಯ. ಹಾಗಾಗಿ ಸುಪ್ರೀಂ ಕೋರ್ಟ್ ಅದನ್ನ ಕಾಲೇಜು ಹಂತದಲ್ಲಿ ಒಂದು ಕಡ್ಡಾಯ ಪತ್ರಿಕೆ ಆಗಿ ನೀವು ಓದಿಸಬೇಕು. ಭಾರತದ ಸಂವಿಧಾನ ಬೇರೆ ಬೇರೆ ದೇಶಗಳ ಸಂವಿಧಾನದಂತಲ್ಲ. ಯಾಕಂದ್ರೆ ಭಾರತ ಬೇರೆ ಬೇರೆ ದೇಶಗಳಂತಲ್ಲ. ಭಾರತ ಅಂತಂದ್ರೆ ಇದು ಒಂದು ಬಹುತ್ವದ ದೇಶ. ಇದು ಬಹು ಜನಾಂಗ, ಭಾಷೆ, ಸಂಸ್ಕೃತಿ, ಹಾಗೆಯೇ ಉಡುಪು, ಆಹಾರ ಪದ್ಧತಿ ಇವೆಲ್ಲವೂ ವೈವಿಧ್ಯಮಯವಾಗಿರುವಂಥ ದೇಶ ಇದು. ಅಂತ ವೈವಿಧ್ಯಮಯವಾಗಿರುವಂಥ ದೇಶಕ್ಕೆ ಎಂಥ ಸಂವಿಧಾನ ಬೇಕು ಅಂತ ಅಂಬೇಡ್ಕರ್ ಹಗಲು ರಾತ್ರಿ ಕೂತು ಯೋಚಿಸಿ ಒಂದು ಅದ್ಭುತವಾದ ಸಂವಿಧಾನವನ್ನು ಈ ದೇಶಕ್ಕೆ ನೀಡಿದ್ದಾರೆ. ಹಾಗೆಯೇ ಅದರ ಪ್ರಿಯಾಂಬಲ್ ಬಗೆಗೆ ಬಹಳಷ್ಟು ಚರ್ಚೆ ಕೂಡ ಆಗಿದೆ, ನಿಮ್ಗೆ ಗೊತ್ತಿದೆ. ಅಲ್ಲಿ ಇಡೀ ದೇಶದ ಬಗೆಗೆ ನಾವು ಹೊಂದಿರಬೇಕಾದ, ಕಂಠಪಾಠ ಮಾಡಿಕೊಂಡಿರಬೇಕಾದ ಹಾಗೂ ಬಾಬಾ ಸಾಹೇಬರ ಒಂದು ಕೊಡುಗೆ ಏನು ಅನ್ನೋದನ್ನು ನಾವು ಮತ್ತೊಮ್ಮೆ ಓದಲಿಕ್ಕೆ ಅನುಕೂಲ ಆಗ್ತದೆ. ನಾವು ಶಾಲಾ ಕಾಲೇಜಲ್ಲಿ ಏನು ಮಾಡ್ತೀವಿ, 2 ದಿನದ ಮುಂಚೆ 13, 14, 15, 13, 14 ಮಾತ್ರ ತಯಾರು ಮಾಡಿ ನಮಗೆ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಏನು ಬೇಕು ಅನ್ನೋದನ್ನು ಅಷ್ಟಕ್ಕೆ ಮಾತ್ರ ತಯಾರು ಮಾಡ್ತಾರೆ. ಆದರೆ ಈ ಸಲ ನಾವು ವಿಶೇಷ
ಅನಿಸಿದೆ ಅಂತ ಹೇಳಿ ನಮ್ಮ ವಿ ಟಿ ಸ್ವಾಮಿಯವರು ಮತ್ತು ಈ ಸಂಚಾಲಕರೆಲ್ಲರೂ ಸೇರಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಪ್ರತಿ ವರ್ಷವೂ ಇನ್ನೂ ಅನೇಕ ಹೆಚ್ಚಿನ ಕಾರ್ಯಕ್ರಮ ಈ ಸಂವಿಧಾನದ ಮೇಲೆ ಆಗಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತೇನೆ. ವರ್ಷದಲ್ಲಿ ಒಂದು 4 ಕಾರ್ಯಕ್ರಮಗಳು, ಯಾಕಂದರೆ ನಾವು ವರ್ಷಕ್ಕೊಂದ್ಸರಿ ಮರ್ತು ಹೋಗ್ತಾ ಇರುತ್ತೆ ವಿದ್ಯಾರ್ಥಿ ಮಿತ್ರರಲ್ಲಿ. ಇದನ್ನು ಪ್ರತಿ ಸಾರಿನೂ ನಾವು ಈ ಸಂವಿಧಾನ ಉಪಯೋಗ ತಗೋಬೇಕು. ಈಗ ಉದಾಹರಣೆ ನೋಡಿ, ನಾವು ಸಂಸತ್ತಿನಲ್ಲೂ ಇದೇ ಥರ ಪ್ರಶ್ನೋತ್ತರ ಒಂದು ಕಲಾಪಗಳಿರ್ತದೆ, 10 ದಿನಗಳಿರ್ತದೆ, 15 ದಿನ ಇರ್ತದೆ. ಅದೇ ಥರ ನಮ್ಮ ಒಂದು ಸಣ್ಣ ಅನುಕರಣೀಯ ಒಂದು ಕಲಾಪವನ್ನು, ಒಂದು ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಮಾಡ್ಬೋದು ಅದೇ ಥರ. ಹಾಗಾಗಿ ಈ ಸಮಾಜ ನಿಮ್ಮ ಶೈಕ್ಷಣಿಕ ಪ್ರಗತಿ ಗುರುತಿಸಿ ಸನ್ಮಾನಿಸಿರುತ್ತದೆ. ನೀವು ಉನ್ನತ ಸ್ಥಾನಕ್ಕೆ ಹೋದಾಗ ಸಮಾಜವನ್ನು ಮರೆಯಬೇಡಿ ಎಂದು ನಿವೃತ್ತ ವಾಯುಸೇನೆ ಅಧಿಕಾರಿ ಎಚ್.ಎಲ್. ಶ್ಯಾಮ್ ಕಿವಿಮಾತು ಹೇಳಿದರು. ಸಾಗರ ತಾಲೂಕಿನ ನೀಚಡಿಯ ಲಕ್ಷ್ಮೀನಾರಾಯಣ ಸಭಾಭವನದಲ್ಲಿ ಭಾನುವಾರ ನೀಚಡಿ ಟ್ರಸ್ಟ್ ಮತ್ತಿತರ ಸಂಘಟನೆ ವತಿಯಿಂದ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಅಭಿನಂದನೆ ಸ್ವೀಕರಿಸಿ ಸೇತುವೆ ಹೋರಾಟ ಸಮಿತಿ ಸಂಚಾಲಕ ಪ್ರಸನ್ನ ಕೆರೆಕೈ ಮಾತನಾಡಿದರು. ಸಾಧಕರ ಕುರಿತು ಶರ್ವಾಣಿ ರಾಜೇಶ್ ಮಾತನಾಡಿದರು. ಶೈಕ್ಷಣಿಕ ಸಾಧನೆ ಮಾಡಿದ ವಿಜೇತ್ ಮತ್ತು ಪ್ರದ್ಯೋತ್ ನಾಡಿಗ್ ಅವರಿಗೆ ಪುರಸ್ಕರಿಸಲಾಯಿತು. ಎಸ್.ಎಂ. ಶಿವಪ್ರಕಾಶ್, ನಾರಾಯಣಮೂರ್ತಿ, ಜಗನ್ಮೋಹನ್, ಶೋಭಾ, ದತ್ತಮೂರ್ತಿ, ಶ್ರೀನಾಥ್ ನಾಡಿಗ್, ಶ್ರುತಿ, ಅನಂತಮೂರ್ತಿ, ಪ್ರಕಾಶ್, ಭಾಗ್ಯಶ್ರೀ, ಯೋಗೀಶ್ ಇನ್ನಿತರರು ಹಾಜರಿದ್ದರು. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಪ್ರತಿಭೆಗಳನ್ನು ಗುರುತಿಸಿ ಇವ್ರನ್ನ ಮೇಲ್ ತರೋದಕ್ಕೆ ಇಲ್ಲಿ ಇರ್ತಕ್ಕಂಥ ರೂಟ್ ಕಾರಣ, ಇಲ್ಲಿ ಬೇರು. ಈ ಊರು ಇದೆ, ಈ ಊರು ನಾನು 27 ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬಾ ಸಂಘಟನೆ ಇರ್ತಕ್ಕಂಥ ಊರು, ತುಂಬಾ ಚೆನ್ನಾಗಿರೋ ಊರು. ಇದನ್ನ ಹೀಗೆ ಉಳಿಸ್ಕೊಳ್ಳಿ, ಇದನ್ನ ಡೆವಲಪೇ ಮಾಡಬೇಡಿ ಅಂತ ನನ್ನ ಅನಿಸಿಕೆ. ಡು ನಾಟ್ ಡೆವಲಪ್ ದಿಸ್, ಇದು ಹೀಗೆ ಇರಬೇಕು. ನಾನು ಇವತ್ತು ಮಳೆಯಲ್ಲಿ 1 ಕಿಲೋಮೀಟರ್ ವಾಕ್ ಮಾಡಿ ಬಂದೆ, ಬಹಳ ಖುಷಿ ಆಗಿದೆ ನನಗೆ. ಮತ್ತೆ ಹಳೆ ನೆನಪು ಬರ್ತಕ್ಕಂಥ ಸಂದರ್ಭ ಇದೆ. ಆಮೇಲೆ ಒಂದು ಯಾವ್ದಾದ್ರು ಒಂದು ಸದುದ್ದೇಶಕ್ಕೆ ಇಲ್ಲಿ ಸೇರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ನಾನು ಬೇರೆ ಎಲ್ಲೂ ನೋಡಿಲ್ಲ. ಇಲ್ಲಿ ಹಿರಿಯರಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ವಾಲಂಟಿಯರಿಂಗ್, ನಾವು ಸ್ವಯಂ ಪ್ರೇರಿತವಾಗಿ ನಾವು ಏನು ಮಾಡ್ತೀವಿ ಅದು ನಾನು ಬಹಳ ಜಾಗದಲ್ಲಿ ನೋಡೇ ಇಲ್ಲ. ಅದು ಇಲ್ಲಿ ಮಾತ್ರ ನಾವು ಪ್ರತಿ ಸಲ ನೋಡ್ತೀವಿ. ನಮ್ಮ ಮನೆಯವರು ಪ್ರತಿ ಸಲ ಇಲ್ಲಿ ಕರ್ಕೊಂಡ್ ಬರಲ್ಲ, ನಾನೇ ಪ್ರಯತ್ನ ಮಾಡಿ ಬರ್ತೀನಿ. ಬಂದಾಗೆಲ್ಲ ನಾನು ಇದನ್ನ ನೋಡ್ತೀನಿ. ತುಂಬಾ ಚೆನ್ನಾಗಿದೆ. ಇಂಗ್ಲಿಷಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಫೇಲ್ಯೂರ್ಸ್ ಹ್ಯಾವ್ ನನ್. ಒಂದ್ಸಲ ಯಾರಾದ್ರೂ ಈ ತರ ಪ್ರತಿಭೆಗಳು ಗೋಲ್ಡ್ ಮೆಡಲಿಸ್ಟ್ ತಗೊಂಡ್ಬಿಟ್ರು, ಜೆಇನಲ್ಲಿ ಸೀಟ್ ತಗೊಂಡ್ರು, ಮತ್ತೇನೋ ಮೆಡಿಕಲ್ ಸೀಟ್ ತಗೊಂಡ್ರು ಅಂತ ತಕ್ಷಣ ಎಲ್ಲರೂ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಆಮೇಲೆ ಅವರಿಗೆ ಹೌದೌದು ನಾನು ಅವನಿಗೆ ಹೇಳ್ಕೊಟ್ಟಿದ್ದೆ, ನಾನು ಅವನಿಗೆ ಇದನ್ನ ಹೇಳ್ಕೊಟ್ಟಿದ್ದೆ, ಎಲ್ಲರೂ ಬರ್ತಾರೆ. ಅದೇ ಹುಡುಗ, ಅದೇ ಪ್ರತಿಭೆ ಫೇಲ್ ಆದ್ರೆ, ಇಲ್ಲ ಇಲ್ಲ ನಾನು ಅವನಿಗೆ ಯಾವ ಪಾಠನೂ ಕಲಿಸಿಲ್ಲ, ನನ್ಗೆ ಗೊತ್ತೇ ಇಲ್ಲ ಅವನಿಂತ. ಹಾಗಾದ್ರೆ ಈಗ ಈ ಊರಿನಿಂದ ಮೇಲ್ ಬಂದವನಿಗೆ ಅವನು ಹೇಗೆ ಮೇಲ್ ಕಾಣಿಸ್ತಾನೆ ಅಂದ್ರೆ, ಬೇರೆಯವರ ಭುಜದ ಮೇಲೆ ನಿಂತಾಗ ಅವರ ಹಿಂದೆ ಇರೋ ಎಫರ್ಟ್ ಹಾಕಿದಾರೆ ಅವ್ರ ತಂದೆ ತಾಯಿ, ಅಜ್ಜ ಅಜ್ಜಿ, ಬಂಧು ಮಿತ್ರರು, ಊರ್ನವರು ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ. ಆ ಪ್ರಯತ್ನದ ಮೇಲೆ ಇವರು ನಿಂತಿರೋದ್ರಿಂದ ಅತ್ಯಂತಕ್ಕೆ ಕಾಣಿಸ್ತಾರೆ. ಆದ್ರಿಂದ ಅವ್ರು ಎಷ್ಟೇ ಮೇಲೋದ್ರು ಸಹ ಈ ಬೇರನ್ನ ಮರಿಬಾರ್ದು. ದ ಓನ್ಲಿ ಅಡ್ವೈಸ್ ಇಸ್, ಇಲ್ಲಿ ಬೇರು ನಿಮ್ದು. ಮುಂದೆ ಹೆಮ್ಮರವಾಗಿ ಎಲ್ಲಿ ಬೆಳಿತೀರಾ? ದೇಶದಷ್ಟು ಎತ್ತರಕ್ಕೆ ಬೆಳಿತೀರಾ. ನಾಳೆ ನೀವು ದೇಶಕ್ಕೋಸ್ಕರ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳಲೇಬೇಕು. ಈ ಟ್ಯಾಲೆಂಟ್ ಇಷ್ಟು ಇದ್ದಿದ್ದು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿಕೊಳ್ಳಲಿಲ್ಲ ಅಂದ್ರೆ, ಗುರೂಜಿ ಹೇಳಿದಂಗೆ ಅದು ಒಂದು ವಿಫಲ ಪ್ರಯತ್ನ. ಅದು ಯಾವ್ದಾದ್ರು ರೂಪದಲ್ಲಿ ಆಗಲೇಬೇಕು. ಮಿಲಿಟರಿಗೆ ಸೇರ್ಬೇಕು ಅಂತಿಲ್ಲ, ಇವಾಗ ಎಲ್ಲರೂ ಅವ್ರವ್ರ ಲೆವೆಲ್ ಅಲ್ಲಿ ಮಾಡಬಹುದು. ಹೆಮ್ಮರವಾಗಿ ಬೆಳೆಯೋರು ನೀವು ದೇಶವನ್ನ ನೋಡಬೇಕು. ಆದ್ರೆ ಈ ಬೇರನ್ನ ಯಾವಾಗ್ಲೂ ಮರಿಬಾರ್ದು. ನಮ್ಮಂತ 100 ಜನ ನಿಮಗೆ ಅಡ್ವೈಸ್ ಮಾಡೋರು ಇರ್ತಾರೆ. ಈ ಊರು ಹೀಗೆ ಇರಲಿ. ತುಂಬಾ ಪ್ರತಿಭೆಗಳು ಬರ್ತಾ ಇದೆ, ತುಂಬಾ ಸಂತೋಷ ಆಗುತ್ತೆ. ನಾನು ಅತ್ಯಂತ ಮಾನಸಿಕವಾಗಿ ಅದು ಬಾಧೆಗೆ ಒಳಪಡಿಸುತ್ತೆ. ಆ ಪ್ರಕರಣನೇ ನಮ್ಮ ಹೋಬಳಿಯ ನಮ್ಮ ಸ್ಥಿತಿಯನ್ನು, ನಮ್ಮ ಜನಜೀವನದ ಕ್ರಮವನ್ನು ಹೇಳುತ್ತೆ. ಅಸಂಖ್ಯ ಜನ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಶಂಕರಮೂರ್ತಿ ಅವರು, ಭಾವನ ಪ್ರಕಾಶ್ ಅವರು, ಪ್ರಹ್ಲಾದ್ ಜೋಶಿ ಅವರು, ಸಂತೋಷ್ ಅವರು, ಹಾಲಪ್ಪನವರು, ಗೋಪಾಲಕೃಷ್ಣ ಅವರು, ಕಾಗೋಡು ತಿಮ್ಮಪ್ಪನವರು, ಮೇಘರಾಜ್, ಈತ ರಾಜಕೀಯ ನೇತೃತ್ವ ಸಾಗರ ತಾಲೂಕಿನಲ್ಲಿ ಭಾರತೀ ಶೆಟ್ಟರು ಅವತ್ತು ಕ್ಯಾಬಿನೆಟ್ ಇದರಲ್ಲಿ
ಯಡಿಯೂರಪ್ಪನವರು ಇದನ್ನು ಮೊದಲನೇ ಸಲ ಇದನ್ನು ಅಪರೂಪದ ಪ್ರಕರಣ ಇದನ್ನು ಮಾಡಬೇಕು ಅಂತ ಸಿಗ್ನೇಚರ್ ಹಾಕಬೇಕಾಗಿದ್ರೆ ಚೀಫ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಡಿಸಿರೋದು ಭಾರತೀಯ ಶೆಟ್ಟರು. ಈ ಥರದ 108 ಕೈಗಳು ಇದರಲ್ಲಿ ಸಕಾರಾತ್ಮಕವಾಗಿ ನಮ್ಮ ಜೊತೆಗೆ ಕೈ ಜೋಡಿಸಿದೆ. ಪರಿವಾರದ ಹಿರಿಯರು ಕಾಲಾನುಕಾಲಕ್ಕೆ ಅವ್ರನ್ನೆಲ್ಲ ಈ ಸಂದರ್ಭದಲ್ಲಿ ಮತ್ತು ನಮ್ಮೊಟ್ಟಿಗೆ ಯಾವತ್ತೂ ಹೋರಾಟದಲ್ಲಿ ನಮ್ಮ ಹೋಬಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜನ ಹೋರಾಟದಲ್ಲಿ ಈ ಸಂಘರ್ಷದ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ನಿಂತಿರ್ತಕ್ಕಂಥ ಜನರನ್ನು, ಅದು ಮುಗುಲೋಡಿ ಮಂಜುನಾಥರಾಯರಿರ್ಬೋದು, ಯಾವತ್ತೂ ನಮ್ಮೊಟ್ಟಿಗಿದ್ದಂಥ ಚದರಹಳ್ಳಿ ಪರಮೇಶ್ವರಣ್ಣ ಇರ್ಬೋದು, ಲೋಕಪಾಲ್ ಜೈನರು, ಮಂಜಯ್ಯ ಜೈನು, ನಮ್ಮ ಬೊಪ್ಪಿಗೆ ನಾಗರಾಜ, ಹಿಂಸೋಡಿ ಗಣಪತಿ, ಈ ಥರದ 108 ಹೆಸರುಗಳನ್ನು ನೆನಪು ಮಾಡ್ತೇನೆ. ಅವರ ಹೆಸರು ಬಿಟ್ಟು ಹೋಗಿದ್ರೆ ಅನ್ಯತಾ ಭಾವಿಸ್ಕೊಡೋದು ಕ್ಷಮೆ ಇರಲಿ. ಅವರೆಲ್ಲರ ಒಂದು ತಂಡ ಕಾರ್ಯ ಅಂತ ಇದನ್ನು ನಾನು ಭಾವಿಸ್ತೇನೆ. ಒಂದು ಘಟನೆ ನಡೀತು ಮೇಡಮ್. ಆವಾಗ ಒಂದೇ ಲಾಂಚ್ ಇತ್ತು ನಮ್ಮೂರಿನಲ್ಲಿ. ಆ ಒಂದು ಲಾಂಚು ಸಂಜೆ ಟ್ರಿಪ್ನಲ್ಲಿ ವಾಪಸ್ಸು ಸಾಗರಕ್ಕೆ ಬರೋದು. ಅಲ್ಲಿ ನಾನು ಸಾಗರಕ್ಕೆ ಬರೋನು, ನಾನು ಲಾಂಚ್ ತಪ್ಪೋಗಿ ನಿಂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಈ ಹೋರಾಟವನ್ನು ಮುಂಚಿನ ದಿನದಲ್ಲಿ ಮಾಡಿರ್ತಕ್ಕಂಥ ಶ್ರೀಧರ್ ಅವರು ತಾಯಿಯವ್ರನ್ನ ಕರ್ಕೊಂಡು ಬಂದರು. ಅವರು ಚಿಪ್ಪಳಿ ಅವರ ಅಜ್ಜನ ಮನೆ, ಅವರ ತಾಯಿ ಅಲ್ಲಿಗೆ ಹೋಗಬೇಕಾಗಿತ್ತು. ಅಷ್ಟೊತ್ತಿಗೆ ನಮ್ಮೂರಿನ ಒಂದು ಹೆರಿಗೆ ನೋವು ಬಂದಿರೋ ಅಂಥ ಪೇಷಂಟ್ ಬಂತು. ಆ ಪೇಷಂಟ್ ತಂದಿರೋರು ಗುಮ್ಮನಬೈಲು ರಾಜಣ್ಣ ಅಂತ ನಮ್ಮೂರಿನವರೇ. ಅವರು ಬಾಡಿಗೆ ವಾಹನ ಓಡಿಸೋರಲ್ಲ, ವಿಶ್ವಾಸಕ್ಕೆ ಬಂದಿರೋರು. ಹೆರಿಗೆ ಪೇಷಂಟನ್ನು ಆಸ್ಪತ್ರೆಗೆ ಸೇರಿಸೋ ಉದ್ದೇಶದಿಂದ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ನಿಮ್ಮ ಸೀನಿಯಾರಿಟಿ ಕೊಟ್ಟರೆ ಈ ಪೇಷಂಟ್ ಹಾಕೊಂಡು ನಾನು ಹೋಗ್ತೇನೆ, ದಯವಿಟ್ಟು ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಅನ್ಸುತ್ತೆ, ಏನೋ ವ್ಯತ್ಯಾಸ ಇದೆ, ಈಗ ಹೆರಿಗೆ ನೋವು ಬಂದು ತುಂಬ ಹೊತ್ತಾಯಿತು ಮರ್ಯಾರ, ಇದು ತುಮರಿದಲ್ಲಿ ಆಗೋದಿಲ್ಲ, ಸಾಗರ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಅಂತ. ಅವ್ರ ಪಾಪ ಏನು ಮಾಡಿದ್ರು, ಶ್ರೀಧರ್ ಬಿಟ್ಟು ಹೋಗ್ಬಿಟ್ರು. ತನ್ನ ವೆಹಿಕಲ್ ತೊಗೊಂಡು ನಮ್ಮ ತಾಯಿನ ನೀವು ಅವರ ತವ್ರ ಮನೆಗೆ ತಲುಪಿಸ್ಬೇಕು ಚಿಪ್ಪಳಿಗೆ ಅಂತ ಹೇಳಿ. ಅಷ್ಟೊತ್ತಿಗೆ ಬಸ್ ಬಂತು, ನಾವೆಲ್ಲ ವೆಹಿಕಲ್ ಹಾಕಿದ್ವಿ, ನಂದು ಮೋಟರ್ ಸೈಕಲ್. ಅವಾಗ ಇದಕ್ಕಿದ್ದಂಗೆ ಗಲಾಟೆ ಪ್ರಾರಂಭ ಆಯಿತು, ಟೂರಿಸ್ಟ್ಗೂ ನಮಗೂ. ಟೂರಿಸ್ಟ್ ಹೇಳ್ತಾರೆ, ನಮ್ಮ ವೆಹಿಕಲ್ಗಳನ್ನು ಸೀನಿಯಾರಿಟಿ ಬಿಟ್ಟು ನೀವು ಅದು ಯಾವುದೋ ಬಂದಿರೋ ವೆಹಿಕಲ್ ಯಾಕೆ ಹಾಕಿದಿರಿ? ಅಷ್ಟೊತ್ತಿಗೆ ಆ ಬಸ್ ಬಂದಿರೋದ್ರಲ್ಲಿ ನಮ್ಮ ಗ್ರಾಚಾರಕ್ಕೆ ಒಬ್ಬ ಅತ್ಯಂತ ಹುಡುಗ, 27, 28, 23, 24 ವರ್ಷದ ಹುಡುಗ, ಅವನಿಗೆ ಹಾವು ಕಚ್ಚಿಬಿಟ್ಟಿದೆ. ಅವನಿಗೆ ಕೈ ಕಟ್ಟು ಹಾಕಿದ. ಆ ಕಟ್ಟು ಹಾಕಿರ್ತಕ್ಕಂಥ ಬಾಧೆ ಒಂದು ಕಡೆ, ಮತ್ತೆ ನಾಗರಾವೇನು ಅಂತ ಹೇಳ್ತಕ್ಕಂಥ ಆತಂಕಕ್ಕೆ ಇಡೀ ಅವ್ರ ಮನೆ, ಅವ್ರ ತಂದೆ ತಾಯಿ, ಅವ್ರ ತಂಗಿ ಆಕ್ರಂದನ ಮಾಡ್ತಿದ್ದಾರೆ ಬಸ್ನ ಒಳಗಡೆ. ಈ ಟೆಂಪೋ ಟ್ರಾಕ್ಸ್ನಲ್ಲಿ ಹೆರಿಗೆ ನೋವು ಬರೆದಿರೋ ತಾಯಿ ಆ ನೋವಿಗೆ ಕೂಗ್ತಿದ್ದಾಳೆ. 1.5 ಗಂಟೆ ನಮ್ಮದು ಟೂರಿಸ್ಟ್ದು ಸಂಘರ್ಷ ನಡೀತು. 4 ಜನ ಇದ್ವಿ ನಾವು ಲಾಂಚ್ನಲ್ಲಿ. ನಮ್ಮ ಮಾತು ನಡೀಲಿಲ್ಲ. ನಮ್ಮೂರಿನಲ್ಲೇ ನಾವು ಅಸಹಾಯಕರಾಗಿ, ಪರಕೀಯರಾಗಿ, ನಮ್ಮ ಕಷ್ಟವನ್ನ ಜೀವನ ಮರಣದ ಪ್ರಶ್ನೆ ಬಿಡ್ರೋ ಮಾರಾಯ ಅಂದ್ರು ನಮ್ಮನ್ನ ಅಲ್ಲಿಂದ ಹೋಗಕ್ಕೆ ಬಿಡ್ಲಾರ್ದಂಥ ಸ್ಥಿತಿ ನಮ್ಮೂರಿನಲ್ಲಿ ಬಂದಿರೋದನ್ನು ನೋಡಿ ಜೀವನದಲ್ಲಿ ಏನಾದರೂ ಒಂದು ಈ ವಿಷಯವನ್ನೇ ಇಟ್ಕೊಂಡು ಹೋರಾಟ ಮಾಡಬೇಕು, ನಮ್ಮನ್ನು ಸ್ವಾಭಿಮಾನದಿಂದ ಬದುಕಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಸಂಕಲ್ಪ. ಆಮೇಲೆ ಪೊಲೀಸ್ ಬಂದರು, 1.5 ತಾಸು ನಂತರ ಅದನ್ನು ಬಿಟ್ಟರು. ಸುಲಲಿತವಾಗಿ ಆಸ್ಪತ್ರೆ ಸೇರಿ ಅವರಿಬ್ಬರು ಏನೂ ಆಗಲಿಲ್ಲ, ಅದು ಬೇರೆ ಸಂಗತಿ. ಆದರೆ ಆ 1.5 ಗಂಟೆ ನಡುವೆ ನಡೆದಿರ್ತಕ್ಕಂತಹ ನೋವಿನ ಆಕ್ರಂದನ ಇದೆ. ಜೀವ ಹೋಗ್ಬಿಡುತ್ತೇನೋ ಆತಂಕದ ಹುಡುಗ, ಅವರ ತಂದೆ ತಾಯಿ, ಡಿಲಿವರಿ ಆಗದೆ ಏನಾದ್ರು ವ್ಯತ್ಯಾಸ ಆಗಿ ಇಲ್ಲೇ ಡಿಲಿವರಿ ಆಗ್ತದೆ ಅಂತ ಹೇಳ್ತಕ್ಕಂಥ ಅವರ ಕುಟುಂಬ, ಆ ಹೆಣ್ಮಗಳು. ಈ ಚಿತ್ರಣ, ಈ ಬ್ರಿಡ್ಜನ್ನ ಕಟ್ಟೋದಕ್ಕೆ, ನಾವು ಸ್ವಾಭಿಮಾನದಿಂದ ಬದುಕೋದಕ್ಕೆ ಹೋರಾಟ ಮಾಡಬೇಕು ಅಂತ ಅನಿಸಿರೋಂಥ ಘಟನೆಯಲ್ಲಿ ಇದೊಂದು ಬಹುಮುಖ್ಯವಾದಂಥ ಘಟನೆ. ಇವತ್ತು ನಮ್ಮೂರಿನ ಜನ ಸ್ವಾಭಿಮಾನದಿಂದ, ಗೌರವದಿಂದ ಸಾಗರ ಪ್ರಾಂತ್ಯದ ಉಳಿದ ಜನ ಜೀವನ. ಸಾಗರ ತಾಲೂಕಿನ ತುಮರಿಯಲ್ಲಿ ಸೋಮವಾರ ಆಪ್ಸ್ಕೋಸ್ ಮತ್ತು ಶಿವಮೊಗ್ಗ ವಾಸನ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು. ಆಸ್ಪತ್ರೆಯ ಡಾಕ್ಟರ್ ರಶ್ಮಿ HG ಕಣ್ಣಿನ ಆರೋಗ್ಯ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಸುರೇಶ್ ವೈ, ನಂದನ್ ಕುಮಾರ್, ಲಂಬೋದರ್ ಇನ್ನಿತರರು ಹಾಜರಿದ್ದರು. ಶಿಬಿರದಲ್ಲಿ 64 ಜನರ ಕಣ್ಣಿನ ತಪಾಸಣೆ ನಡೆಸಲಾಯಿತು. ಕಣ್ಣಿನ ಕೊರೆ ಬಂದಾಗ ಏನು ಟ್ರೀಟ್ಮೆಂಟ್ ಮಾಡಬೇಕು, ಎಲ್ರಿಗೂ ಆಪರೇಷನ್ ಬೇಕಾ ಬೇಡ ಅಂತ ಕನ್ಫ್ಯೂಷನ್ ಇರುತ್ತೆ. ಕಣ್ಣಿನ ಕೊರೆ ಅಂದರೆ ಒಂಥರ ಬಿಳಿ ಕುಡಿ ಬಂದಂಗೆ. ಬಿಳಿ ಕುಡಿ ಬಂದರೆ ಯಾವ್ದಾರು ಹೋಗುತ್ತಾ, ಯಾವ್ದಾರು ಬಿಳಿ ಕುಡಿ ಹೋಗಲ್ಲ. ಅದೇ ಥರ ಕಣ್ಣಿನ ಕೊರೆಗೂ ಅಷ್ಟೇ.
ಒಂದ್ಸಲ ಬಂತು ಅಂದರೆ ಯಾವತ್ತೂ ಹೋಗಲ್ಲ. ನೀವಿಲ್ಲ ಏನು ಕಾಣಿಸುತ್ತೆ ಬಿಡು, ಮ್ಯಾನೇಜ್ ಮಾಡ್ತೀನಿ, 1 ವರ್ಷ ಬಿಟ್ಟು ಮಾಡಿಸ್ತೀನಿ, 3-4 ವರ್ಷ ಬಿಟ್ಟು ಮಾಡಿಸ್ತೀನಿ, ನಾನು ಚೆನ್ನಾಗಿದ್ದೀನಿ, ನಮ್ಮ ಪಕ್ಕದವರು ಆಪ್ರೇಷನ್ ಮಾಡಿಸ್ಕೊಂಡು ಕಣ್ಣೇ ಹೋಗ್ತಾರೆ ಅಂತೆಲ್ಲ ಕೇಳ್ತಿರ್ತೀರ. ಅವರಿಗೆ ಆಪ್ರೇಷನ್ ಮಾಡಿಕೊಂಡಾಗ ಕಣ್ಣು ಹೋಗೋದು ಕಾರಣ ಇರುತ್ತೆ. ಪೊರೆಲ್ಲ ಫುಲ್ಲು ಗಟ್ಟಿ ಆದಮೇಲೆ ಫುಲ್ಲು ಹಾಳಾದ್ಮೇಲೆ ಬಂದಿರ್ತಾರೆ. ಅವರಿಗೆ ಪೊರೆ ತೆಗಿಲಿಲ್ಲ ಅಂದರೆ ಕಣ್ಣು ನೋವಾಗುತ್ತೆ, ತೆಗೆದ್ರೆ ದೃಷ್ಟಿ ಬರ್ತಿರಲ್ಲ. ಸೊ ಅವ್ರದ್ದು ತಲೆನೋವು ಕಣ್ಣು ಕಡಿಮೆ ಮಾಡೋಕ್ಕೆ ಪೊರೆ ಆಪ್ರೇಷನ್ ಮಾಡಲೇಬೇಕಾಗುತ್ತೆ. ಸೊ ನೀವು ಅದಕ್ಕೆ ನಮ್ಮ ಕಡೆಯಿಂದ ಏನು ಹೇಳ್ತೀವಿ ಅಂದರೆ ಪೊರೆ ಬಂದಾಗ ಅಟ್ಲೀಸ್ಟ್ ಒಂದು 30-40%, ಕೆಲವೊಬ್ರು 10% ತಕ್ಕೊಳ್ಳೋಣ. ಸೊ ಅದು ಮಾಡಿಸ್ಕೊಂಡಾಗ ಬೇಗ ಮಾಡಿಸ್ಕೊಂಡಷ್ಟು ಕಣ್ಣಿನ ನರ ಚೆನ್ನಾಗಿರುತ್ತೆ. ಇದೊಂದು. ಎರಡನೇದು, BP ಶುಗರ್ ಬಂದಾಗ BP ಶುಗರ್ ಎಲ್ಲ ಚೆಕಪ್ ಮಾಡಿಸ್ಕೊಳ್ತಿರ್ತಾರೆ ನೀವು. ಆದರೆ ಒಂದು ಮರಿತೀರಾ, BP ಶುಗರು ತುಂಬ ಜಾಸ್ತಿ ಆದಾಗ ತಲೆಯಲ್ಲಿ ಹೀಗೆ ನರದಲ್ಲಿ ಸ್ಟ್ರೋಕ್ ಆಗೋದು ಕೇಳಿರ್ತೀರ. BP ಜಾಸ್ತಿ ಆದಾಗ ಕಿಡ್ನಿಗೆ ಸಮಸ್ಯೆ ಆಗೋದು ಕೇಳಿರ್ತೀರ, ಲಿವರ್ ಪ್ರಾಬ್ಲಮ್ ಆಗೋದು ಕೇಳಿರ್ತೀರ. ಆದರೆ ಅದೇ ಥರ ಬ್ಲಡ್ಡಲ್ಲಿರೋ ಶುಗರು ಕಣ್ಣಿನ ನರಕ್ಕೆ ಹೋಗಿ ನರಕ್ಕೂ ಕೂಡ ಶುಗರ್ ಬರುತ್ತೆ. ಸೊ ವರ್ಷಕ್ಕೊಂದ್ಸಲ ಬಂದು ಕಣ್ಣಿನ ನರ ಚೆಕಪ್ ಮಾಡಿಸ್ಕೊಳ್ಳಿ. ಆಮೇಲೆ ಕನ್ನಡಕ ಪವರ್ ಬಂದಾಗ ಏನು ಮಾಡ್ತೀರಾ, ಇಲ್ಲೇ ಕನ್ನಡಕ ನಮಗೆ ಹೋಗ್ಬಿಟ್ಟು ಜಸ್ಟ್ ಕನ್ನಡಕ ತೊಗೊಂಡು ಮನೆಗೆ ಹೋಗ್ತಿರ್ತೀರ. 10-15 ವರ್ಷ ಆದರೂ ಒಂದ್ಸಲೂ ಕೂಡ ಕಣ್ಣಿನ ನರ ಚೆಕಪ್ ಮಾಡಿಸ್ತೀರ. ನಿಮಗೆ ಗೊತ್ತಿದ್ದಾಗ ಕಣ್ಣಿನ ನರ ವೀಕ್ನೆಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಎಲ್ಲೇ ನಮ್ಮ ಹಾಸ್ಪಿಟಲಲ್ಲಿ ಬಂದು ಕನ್ನಡಕ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳಲ್ಲ. ಕನ್ನಡಕ ಮಾಡಿಸ್ಕೊಳ್ಳೋದ್ಕಿಂತ ಮುಂಚೆ ಕಣ್ಣಿನ ಹಾಸ್ಪಿಟಲ್ ಹೋಗಿ ನರ ಚೆಕಪ್ ಮಾಡಿಸ್ಕೊಂಡು ನರ ಚೆನ್ನಾಗಿದೆ ಅಂತ ಮಾತ್ರ ಕನ್ನಡಕ ತಗೊಳ್ಳಿ. ಇದು ನನ್ನ ಕಡೆಯಿಂದ ನಿಮಗೆ ಹೇಳಿ. ನಿಮ್ಮ ಆಕ್ವಾ ಸಂಸ್ಥೆ ಜೊತೆಗೆ ನಮ್ಮ ವಾಸನ್ ಕಣ್ಣಿನ ಆಸ್ಪತ್ರೆ ಟೈಅಪ್ ಆಗಿದೆ, MOU ಮಾಡ್ಕೊಂಡಿದ್ದೀವಿ. ಸೊ ಇದರಿಂದ ನಿಮಗೆಲ್ಲ ಏನೇನು ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ನಿಮ್ದು ಆಕ್ವಾಸ್ ಕಾರ್ಡ್ ಇರುತ್ತಲ್ವಾ, ಅದ್ರ ಮುಖಾಂತರ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಉಚಿತ ಸಮಾಲೋಚನೆ ಇರುತ್ತೆ. ಅಂದರೆ ಕನ್ಸಲ್ಟೇಷನ್ ಅಂತ ಏನು ಹೇಳ್ತೀವಿ, ಅದು ಉಚಿತ ಸಮಾಲೋಚನೆ ಇರುತ್ತೆ. ರಿಜಿಸ್ಟ್ರೇಷನ್, ಟೆಸ್ಟಿಂಗ್, ಡಾಕ್ಟರ್ ಕನ್ಸಲ್ಟೇಷನ್, ಈ 3 ಕೂಡ ಅದರಲ್ಲಿ ಉಚಿತ ಇರುತ್ತೆ. ಮತ್ತು ಇನ್ಯಾರು ಸ್ವಲ್ಪ ಸರ್ಜರಿ ಮಾಡಿಸೋಂಥರಿದ್ರೆ, ಸಮಸ್ಯೆ ಏನಾದ್ರು ಇತ್ತು ಅಂದರೆ ಬಿಫೋರ್ ದಟ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ಕೆಲವು ಸತಿ ನಿಮಗೆ ಕಣ್ಣಿನ ನರಗಳ ಒಳಗೆ ಕಣ್ಣಿನ ಗುಡ್ಡೆ ನರಗಳ ಪರೀಕ್ಷೆ ಮಾಡಬೇಕಾಗತ್ತೆ. ಹಾಗೂ ಆಪರೇಷನ್ಗಿಂತ ಮುಂಚೆ ಕೆಲವು ಸ್ಕ್ಯಾನಿಂಗ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಮಾಡುವಾಗಲೂ ಕೂಡ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ. ಆ ಇನ್ವೆಸ್ಟಿಗೇಷನ್ ಕೂಡ 10% ಡಿಸ್ಕೌಂಟ್ಸ್ ಇರುತ್ತೆ. ಹಾಗೆ ಸರ್ಜರಿ ಭಾಗಕ್ಕೆ ಬಂದರೆ ನಮ್ಮಲ್ಲಿ 15,000ದಿಂದ ಹಿಡಿದು 1 ಲಕ್ಷದವರೆಗೂ ಪ್ಯಾಕೇಜಸ್ ಇದೆ. ಅಂದರೆ ಒಂದೊಂದು ಲೆನ್ಸ್ ಒಂದೊಂದು ವೆರೈಟಿ ಇರುತ್ತೆ. ಅದರದ್ದು ಸ್ಪೆಸಿಫಿಕೇಶನ್ ಏನು ಅಂತೇಳಿ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕಿಂತ ಮೊದಲನೇದಾಗಿ ಡಾಕ್ಟರ್ ನಿಮ್ಮ ಕಣ್ಣನ್ನು ಒಂದ್ಸಲ ಪರೀಕ್ಷೆ ಮಾಡಬೇಕು. ಅಂದರೆ ಎಷ್ಟು ಪವರ್ ಇದೆ ಮತ್ತು ಕ್ಯಾಟ್ರಾಕ್ಟ್ ಎಷ್ಟು % ಡೆವಲಪ್ ಆಗಿದೆ, ಅದನ್ನ ನೋಡಿ ನಿಮಗೆ ಯಾವ ಲೆನ್ಸು ಅಡ್ಜಸ್ಟ್ ಆಗುತ್ತೆ ಅಂತೇಳಿ ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ. ಸೊ ಆಮೇಲೆ ನೀವು ಸರ್ಜರಿ ವಿಭಾಗಕ್ಕೆ ಬಂದರೆ ಅಲ್ಲೂ ಕೂಡ ಆಪರೇಷನ್ಗೆ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.